ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಶಾಸ್ತ್ರಿಗಳು ನಾರಾಯಣ ರೆಡ್ಡಿಯವರ ಆಹ್ವಾನದ ಹಾಗೆಯೇ ಲಂಡನ್ ನಗರಕ್ಕೆ ಬಂದಿರ್ತಾರೆ. ಯುರೋಪ ಪ್ರವಾಸ ಮಾಡ್ಕೊತ ಅವರು ಲಂಡನ್ಗೆ ಬಂದಿದ್ದಾರೆ. ಅಲ್ಲಿ ವಾಟ್ಸನ್ ಅನ್ನೋರ ಒಂದು ದರ್ಶನ ಇವ್ರಿಗೆ ಆಗತ್ತೆ. ಶಾಸ್ತ್ರಿಗಳು ಮತ್ತು ರೆಡ್ಡಿಯವರು ಇಂಗ್ಲೆಂಡ್ ದೇಶದಿಂದ ಹಿಂತಿರುಗಿ ಹೋಗಬೇಕು ಅನ್ನೋಷ್ಟರಲ್ಲೇ ಈ ಎಲೆಕ್ಟ್ರೋ ಹಿಪ್ನಾಸಿಸ್ನ ಪ್ರಯೋಗ ಸಾರ್ವಜನಿಕ ಪ್ರದರ್ಶನವಾಗಿ ಇದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಶಾಸ್ತ್ರಿಗಳು ರೆಡ್ಡಿಯವ್ರಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ಎನ್ಫೀಲ್ಡ್ ಅನ್ನೋ ಒಂದು ನಗರದ ಒಂದು ರಂಗಮಂದಿರದಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಾಟ್ ಮಾಡಿರ್ತಾರೆ. ಇದಕ್ಕೆ ಸುಮಾರು 200 ಮಂದಿ ಡಾಕ್ಟರ್ಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ನ್ಯಾಯಮೂರ್ತಿಗಳು, ಸರ್ಕಾರದ ಗಣ್ಯ ಪ್ರತಿನಿಧಿಗಳು ಎಲ್ಲರೂ ಬಂದಿರ್ತಾರೆ. ಸಾರ್ವಜನಿಕ ಪ್ರದರ್ಶನ ಆಗಿದ್ದರಿಂದ ಆಹ್ವಾನಿತರು ಅಲ್ಲದೆ ಇರೋರು ಕೂಡ ಅಲ್ಲಿಗೆ ಬರಬಹುದು ಅಂತ ಇರುತ್ತೆ. ಹಾಗಾಗಿ ಶಾಸ್ತ್ರಿಗಳು ಮತ್ತು ರೆಡ್ಡಿಯವರು ಕೂಡ ಆ ಮಂದಿರದೊಳಗಡೆ ಪ್ರವೇಶ ಮಾಡ್ತಾರೆ. ವಾಟ್ಸನ್ರ ಪ್ರಯೋಗಗಳನ್ನು ನೋಡಲಿಕ್ಕೆ ಅಂತ ಕೂತ್ಕೋತಾರೆ. ಈ ವಾಟ್ಸನ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಮನಸ್ಸಿನ ಮಹತ್ವವನ್ನು ವಿವರಿಸ್ತಾರೆ. ಇದರಲ್ಲಿ ಬಾಹ್ಯ ಎಚ್ಚರಿಕೆ ತಪ್ಪಿಸೋ ಕಲೆಯನ್ನು ಸೂಕ್ಷ್ಮವಾಗಿ ವಿವರಿಸ್ತಾರೆ. ರಷ್ಯಾದ ಇತಿಹಾಸದಲ್ಲಿ ಪ್ರಸಿದ್ಧವಾದ ಒಬ್ಬ ಸನ್ಯಾಸಿ ತನ್ನ ಮಾನಸಿಕ ಶಕ್ತಿಯಿಂದ ರಾಜಕೀಯ ಪಿತೂರಿಗೆ ಸಂಬಂಧಿಸಿರೋ ಒಂದು ಮೊಕದ್ದಮೆಯಲ್ಲಿ ಹೇಗೆ ಸಾಕ್ಷ್ಯವನ್ನು ಒದಗಿಸಿದ್ದ ಅನ್ನೋ ಒಂದು ಹಳೆಯ ಕಥೆಯನ್ನು ಹೇಳ್ತಾರೆ. ಹಾಗೆಯೇ ದಕ್ಷಿಣ ಪೆಸಿಫಿಕ್ಕು ಮತ್ತು ಪೊಲಿನೇಷಿಯಾ ಮತ್ತು ಆಸ್ಟ್ರೇಲಿಯಾದಲ್ಲಿರೋ ದ್ವೀಪ ಸ್ತೋಮಗಳು, ಅಮೇರಿಕಾ, ಇಂಡಿಯಾ, ಟಿಬೆಟ್ಟು ಮೊದಲಾದ ಕಡೆ ಮನಶಕ್ತಿಯನ್ನು ಸಾಧನೆ ಮಾಡಿಕೊಂಡು ಅದನ್ನು ದುರುಪಯೋಗ ಮಾಡ್ತಾರೆ, ಚಮತ್ಕಾರಿಕ ಪ್ರದರ್ಶನಗಳನ್ನು ಕೊಟ್ಟು ಹೊಟ್ಟೆ ಹೊರ್ಕೊಳ್ತಾರೆ ಅನ್ನೋ ವಿಚಾರವನ್ನು ಕೂಡ ಅವರು ವಿವರಿಸ್ತಾರೆ. ಇದೇ ಮನಶಕ್ತಿಯನ್ನು ಹೇಗೆ ಸದುಪಯೋಗ ಮಾಡ್ಕೋಬಹುದು ಅನ್ನೋದನ್ನು ಫ್ರಾನ್ಸಿನ ಕೆಲವು ಜನ ವಿಜ್ಞಾನಿಗಳು ಪ್ರಯೋಗ ಮಾಡಿ ಕಂಡುಹಿಡಿದಿದ್ದಾರೆ ಅಂತ ಹೇಳಿಬಿಟ್ಟು ಎರಿಕ್ಸನ್ನು, ಲೆಕರನ್ನು, ವೈಟ್, ಗೂಬೆ ಮೊದಲಾದ ಸೈಂಟಿಸ್ಟ್ಗಳ ವಿಚಾರವನ್ನು ಅವರು ಹೇಳ್ತಾರೆ. ಆನಂತರ ಎಲೆಕ್ಟ್ರೋ ಹಿಪ್ನಾಸಿಸ್ ಬಗ್ಗೆ ಮಾತಾಡ್ತಾ ಅವರು ತಾವು ಕೂಡ ಅಮೇರಿಕದಲ್ಲೇ ಆಂಡ್ರೂ ಸಾಲ್ಟರ್ ಅನ್ನೋ ಜೊತೆಗೆ ವಿದ್ಯುತ್ ನಿದ್ರಾವಿಧಿ ಪ್ರಯೋಗವನ್ನು ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡೆದಿದ್ದೀನಿ ಅಂತ ಕೂಡ ಹೇಳ್ತಾರೆ. ಅದನ್ನು ಪ್ರತ್ಯಕ್ಷವಾಗಿ ತೋರ್ಸೋಕ್ಕೆ ಪ್ರೇಕ್ಷಕರ ಗುಂಪಿನಿಂದ ಕೆಲವಾರು ಮಂದಿಗಳನ್ನ ಕರೀತಾರೆ. ತಾವು ಹೊಸದಾಗಿ ತಯಾರಿಸಿರೋ ಒಂದು ಎಲೆಕ್ಟ್ರೋ ಹೈಪೋ ಡಿಸ್ಕನ್ನು ಅವರೆಲ್ಲ ಇಟ್ಟು ಅವ್ರಿಗೆ ಕೃತಕ ನಿದ್ದೆ ಬರೋ ಹಾಗೆ ಮಾಡ್ತಾರೆ. ಅವರು ದೈಹಿಕ ಅವ್ಯವಸ್ಥೆಯಲ್ಲಿ ಅಂದರೆ ಅವ್ರಿಗಾಗಿದ್ದ ತೊಂದರೆಯನ್ನು ಮಿಂಚಿನ ಗತಿಯಲ್ಲಿ ಅದನ್ನು ನಿವಾರಿಸ್ತಾರೆ. ಅವರು ಮಾಡಿದ ಈ ಒಂದು ಅಚ್ಚರಿಯನ್ನು ಅಲ್ಲಿ ಇದ್ದ ಎಲ್ಲ ಡಾಕ್ಟ್ರುಗಳು ನೋಡ್ತಾರೆ. ಅಪಾಯಕರವಾದ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅನಸ್ತೇಷಿಯಾ ಅಥವಾ ಕ್ಲೋರೋಫಾರಮ್ ಕೊಟ್ಟು ಅವರ ಎಚ್ಚರಿಕೆ ತಪ್ಪಿಸೋ ಬದಲು ಎಲೆಕ್ಟ್ರೋ ಹಿಪ್ನಾಸಿಸ್ ಮೂಲಕ ಎಚ್ಚರ ತಪ್ಪಿಸೋದು ತುಂಬ ಸುರಕ್ಷಿತವಾದದ್ದು ಅಂತ ಕೂಡ ವಾಟ್ಸನ್ ಅಲ್ಲಿದ್ದಂತಹ ಡಾಕ್ಟರ್ಗಳಿಗೆ ಹೇಳ್ತಾರೆ. ಪ್ರಾಯೋಗಿಕವಾಗಿ ನೋಡಿದ ಈ ಪ್ರದರ್ಶನವನ್ನು ಗಮನಿಸಿದ ಶಾಸ್ತ್ರಿಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಸಂತೋಷವೂ ಆಗುತ್ತೆ. ಅವರ ಮನಸ್ಸಿನ ತುಂಬ ಬಗೆ ಬಗೆಯ ಭಾವನೆಗಳು ಕೂಡ ತುಂಬಿಕೊಳ್ಳುತ್ತವೆ. ಈ ಥರ ಅಮೃತ ಸಿದ್ಧಿಯನ್ನು ತಾನು ಪಡಿಬೇಕು, ಇದೊಂದು ರೀತಿಯ ಅದ್ಭುತವಾದ ಸಿದ್ಧಿ, ತಾವಿದನ್ನು ಪಡ್ಕೊಂಡು ಸಹಸ್ರಾರು ಮಂದಿ ರೋಗಿಗಳ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿ ಹೆಚ್ಚಿಗೆ ಆಗುತ್ತೆ. ಪ್ರದರ್ಶನ ಎಲ್ಲ ಮುಗಿಯುತ್ತೆ. ವಾಟ್ಸನ್ ಅವರನ್ನು ಏಕಾಂತದಲ್ಲಿ ಭೇಟಿ ಮಾಡ್ತಾರೆ. ಹಿಪ್ನಾಟಿಸಮ್ ಬಗ್ಗೆ ಅನೇಕ ವಿಷಯವನ್ನು ಶಾಸ್ತ್ರಿಗಳು ತಿಳ್ಕೊಳ್ತಾರೆ. ವಿಶ್ವವಿದ್ಯಾನಿಲಯದಿಂದ ಪದವೀಧರರಾದಂತಹ ಡಾಕ್ಟರ್ಗಳು ಹಿಪ್ನಾಟಿಸಮ್ನ ಯಾಕೆ ಕಲಿಬಾರ್ದು ಅಂತ ಶಾಸ್ತ್ರಿಗಳು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಕಲಿಬಹುದು, ಆದರೆ ಇದು ಪುಸ್ತಕದಿಂದ ಕಲಿಯೋ ವಿದ್ಯೆ ಅಲ್ಲ, ಮನಸ್ಸಿನ ಏಕಾಗ್ರತೆಯಿಂದ ಸಾಧಿಸ್ತಕ್ಕಂತಹ ವಿದ್ಯೆ ಇದು. ಮನಸ್ಸನ್ನು ಗೆದ್ದು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಎಲ್ಲರಿಂದಲೂ ಸಾಧ್ಯ ಆಗದ ಕೆಲಸ. ಅದು ಒಂದು ಮನಸ್ಸು ಇನ್ನೊಂದು ಮನಸ್ಸಿನ ಮೇಲೆ ಅಧಿಕಾರ ನಡೆಸಬೇಕು ಅಂದರೆ ಅದಕ್ಕೆ ಎಷ್ಟೊಂದು ಸಾಧನೆ ಆಗಬೇಕಲ್ವಾ, ಅದು ತುಂಬ ಮುಖ್ಯ ಅಂತ ಕೂಡ ವಾಟ್ಸನ್ ಹೇಳ್ತಾರೆ. ಹೀಗೆ ಮಾತು ಸಾಗ್ತಾ ಸಾಗ್ತಾ ಅಲ್ಲಿದ್ದ ಇನ್ನೊಂದು ಊರು ಗ್ಲಾಸ್ಗೋ ಅಂದ್ಬಿಟ್ಟು ಅಲ್ಲಿ ಒಂದು ಎಂಪೈರ್ ಎಕ್ಸಿಬಿಷನ್ ಅಂತ ಇದೆ, ಅದಕ್ಕೆ ಹೋಗಿದ್ರಾ ಅಂತ ಕೂಡ ವಾಟ್ಸನ್ ಕೇಳ್ತಾರೆ. ಆಗ ಶಾಸ್ತ್ರಿಗಳು ಇಲ್ಲ ಅಂತ ಹೇಳಿದಾಗ, ಇಲ್ಲ, ನೀವು ಆ ಪ್ರದರ್ಶನವನ್ನು ನೋಡಲೇಬೇಕು. ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ವಾರದಲ್ಲಿ ಈ ಗ್ಲಾಸ್ಗೋ ನಗರದಲ್ಲಿ ಈ ಪ್ರದರ್ಶನ ನಡೆಯುತ್ತೆ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದ ಎಲ್ಲ ರಾಷ್ಟ್ರಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸುತ್ತವೆ ಅಂತ ಹೇಳಿ ಅವರನ್ನು ಆ ಒಂದು ಪ್ರದರ್ಶನವನ್ನು ನೋಡೋಕ್ಕೆ ಹೋಗಿ ಅಂಥೇಳಿ ಬಲವಂತ ಮಾಡ್ತಾರೆ. ಆನಂತರ ರೆಡ್ಡಿಯವರು ಮತ್ತು ಶಾಸ್ತ್ರಿಯವರು ಮರುದಿನ ಗ್ಲಾಸ್ಗೋ ನಗರಕ್ಕೆ ಬರ್ತಾರೆ. ಅಲ್ಲಿದ್ದಂತಹ ಎಂಪೈರ್ ಎಕ್ಸಿಬಿಷನ್ ನೋಡಬೇಕು ಅಂತೇಳಿ ಬರ್ತಾರೆ. ಅಲ್ಲಿ
ಭಾರತದ ವಿಭಾಗವನ್ನು ನೋಡಬೇಕು ಅಂತ ಕೂಡ ಅವರಿಗೆ ತುಂಬ ಆತುರ ಆಗಿರುತ್ತೆ. ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದ ಸಣ್ಣ ಪುಟ್ಟ ದೇಶಗಳೆಲ್ಲ ತಮ್ಮ ತಮ್ಮ ಭವ್ಯವಾದ ಕಟ್ಟಡಗಳಲ್ಲಿ ತಮ್ಮ ತಮ್ಮ ದೇಶಗಳ ಹಿರಿಮೆಯನ್ನು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿರ್ತವೆ. ಆದರೆ ನಮ್ಮ ಭಾರತ ಒಂದು ಮೋಟಾರ್ ಶೆಡ್ನಂತಹ ಒಂದು ಸಣ್ಣ ಓಣಿಯಲ್ಲಿ ಅತ್ಯಂತ ಸಾಮಾನ್ಯ ರೀತಿಯಲ್ಲಿದ್ದ ಒಂದು ಬಿಡಾರದ ಮುಂದುಗಡೆ ಇಂಡಿಯಾ ಅನ್ನೋ ಒಂದು ಸಣ್ಣ ಹಲಗೆಯನ್ನು ಹಾಕ್ಕೊಂಡಿರುತ್ತೆ. ಇದನ್ನು ನೋಡಿದ ತಕ್ಷಣ ಶಾಸ್ತ್ರಿಗಳಿಗೂ ಮತ್ತು ರೆಡ್ಡಿಯವರಿಗೂ ಕೂಡ ತುಂಬ ಅವಮಾನ ಆದಂಗೆ ಅನಿಸುತ್ತೆ. ನಮ್ಮ ಭಾರತದ ಭವ್ಯ ಸಂಸ್ಕೃತಿ ಹೇಗಿದೆ, ಅದರ ಹಿರಿಮೆ ಎಷ್ಟು, ಅದರ ಅನುಕರಣೀಯ ಆದರ್ಶ ಎಷ್ಟಿದೆ, ಕಣ್ಣು ಮನಸ್ಸನ್ನು ಸೆಳೆಯುವಂತಹ ಕಲಾ ಸೌಂದರ್ಯ ಇದೆ, ಇವುಗಳೆಲ್ಲದಕ್ಕೂ ಯೋಗ್ಯತೆಗೆ ತಕ್ಕ ಹಾಗೆ ದೊಡ್ಡ ಮಂದಿರ ಇರಬಹುದು ಅಂತ ಅವರು ಊಹೆ ಮಾಡಿಕೊಂಡಿರ್ತಾರೆ. ಆದರೆ ಅವ್ರ ಊಹೆ ಇಲ್ಲಿ ತಪ್ಪಾಗಿರುತ್ತೆ. ಇಂಡಿಯಾ ಅನ್ನೋ ಒಂದು ಹಲಗೆ ತೂಗಾಡ್ತಿದ್ದ ಆ ಸಣ್ಣ ಓಣಿಯ ಮನೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದ ವಸ್ತು ಉಪ್ಪಿನಕಾಯಿ ಮತ್ತು ಹುರಿಗಾಳು ಮಾತ್ರ. ಜೊತೆಗೆ ಹಸ್ತ ಸಾಮುದ್ರಿಕ ಹೇಳೋ ಕೆಲವು ಲಂಬಾಣಿ ಹೆಂಗಸರು, ಒಬ್ಬ ಜ್ಯೋತಿಷಿ ಮತ್ತು ಹಕ್ಕಿ ಶಕುನಗಾರ, ಇಷ್ಟು ಜನ ಮಾತ್ರ ಇರ್ತಾರೆ. ಸಾಮ್ರಾಜ್ಯ ಪ್ರದರ್ಶನ ಮಾಡೋ ವ್ಯವಸ್ಥಾಪಕರಿಗೆ ಭಾರತ ಅಂದರೆ ಬಹಳ ಮೂಢನಂಬಿಕೆಗಳ ಒಂದು ಸ್ಥಳ ಅಂತ ಮಾತ್ರ ಗೊತ್ತಿರುತ್ತೆ. ಅವರ ಈ ಅಜ್ಞಾನಕ್ಕೆ ಶಾಸ್ತ್ರಿಗಳಿಗೂ ಮತ್ತು ರೆಡ್ಡಿಯವರಿಗೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ಹೊರಗಿನವರ ಕಣ್ಣಿಗೆ ನಾವು ಹೇಗೆ ಕಾಣ್ತಾ ಇದ್ದೀವಿ, ಈ ಪಾಶ್ಚಿಮಾತ್ಯರು ಇಂಥ ಪ್ರದರ್ಶನಗಳ ಮೂಲಕ ನಮ್ಮ ದೇಶಕ್ಕೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರಲ್ಲ ಅಂತ ತುಂಬ ವ್ಯಥೆ ಪಡ್ತಾರೆ. ಪ್ರದರ್ಶನದ ಬೇರೆ ಬೇರೆ ಭಾಗಗಳನ್ನು ನೋಡ್ತಾ ಇರ್ತಾರೆ. ಆಗ ಶಾಸ್ತ್ರಿಗಳಿಗೆ ಅಲ್ಲೊಂದು ಚಿರಪರಿಚಿತವಾದ ಮುಖ ಕಂಡ ಹಾಗೆ ಅನಿಸುತ್ತೆ. ಆ ವ್ಯಕ್ತಿಯನ್ನೇ ಅವರು ಕ್ಷಣಕಾಲ ನಿಟ್ಟಿಸಿ ನೋಡ್ತಾರೆ. ಆನಂತರ ರೆಡ್ಡಿಯವರನ್ನು ಕೇಳ್ತಾರೆ, ರೆಡ್ಡಿಯವರೇ ಅವ್ರನ್ನ ನೋಡಿದ್ರ ನೀವು ಅಂದಾಗ, ನೋಡಿದೆ ಸ್ವಾಮಿ ಅಂತಾರೆ ಅವರು. ಗುರ್ತು ಸಿಕ್ತಾ ಅಂದಾಗ ಹ್ಞೂ ಅಂತಾರೆ. ಯಾರು ಹೇಳಿ ಅಂದಾಗ, ಅವನೇ ನಮ್ಮೂರಲ್ಲಿ ಬೀಡ್ಬಿಟ್ಟಿದ್ನಲ್ಲ ಏಳುಮಲೈ ಅವನು ಅಂದಾಗ, ಅರೆ ಇದೇನು ಆಶ್ಚರ್ಯ, ಅವನು ಇಲ್ಲಿ ಹೇಗೆ ಬಂದ ಅಂದಾಗ, ಹೌದು ಸ್ವಾಮಿ ನನಗೂ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ರೆಡ್ಡಿಯವರು ಹೇಳ್ತಾರೆ. ಅಲ್ಲ ಅವನು ಇಲ್ಲಿಗೆ ಹೇಗೆ ಬಂದ ರೆಡ್ಡಿಯವರೇ ಅಂತ ಕೇಳಿದಾಗ, ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅಂತ ಅವರು ಮತ್ತೆ ಹೇಳ್ತಾರೆ. ಅವನು ಏಳುಮಲೈ ಇರಬಹುದಾ ಅಥವಾ ಅವನ ಹಾಗೆ ಬೇರೆ ಯಾರಾದರೂ ಇರಬಹುದಾ ಅನ್ನೋ ಸಂಶಯ ರೆಡ್ಡಿಯವರಿಗೆ ಮತ್ತು ಶಾಸ್ತ್ರಿಗಳನ್ನು ಕಾಡ್ಸೋಕ್ಕೆ ಶುರುವಾಗುತ್ತೆ. ಇಬ್ಬರು ಮೌನವಾಗಿ ಆ ವ್ಯಕ್ತಿ ನಿಂತಿದ್ದ ಕಡೆಗೆ ಬರ್ತಾರೆ. ಬನ್ನಿ ಬನ್ನಿ ಬಂದು ನೋಡಿ, ಇವರು ಈ ಕಟಾರಿಯನ್ನು ನುಂಗ್ತಾರೆ, ಈ ಸೀಸೆಯನ್ನು ಕಚ್ಚಿಕೊಂಡು ಗಾಜನ್ನು ಅಗದು ತಿಂತಾರೆ, ದಗದಗನೆ ಉರಿಯೋ ಬೆಂಕಿಲಿ 1 ಗಂಟೆ ಕಾಲ ಹಾಯಾಗಿ ಮಲ್ಕೊತಾರೆ. ನಿಮ್ಮ ಜನ್ಮದಲ್ಲೇ ಇಂತಹ ಅಪೂರ್ವವಾದ ಚಮತ್ಕಾರವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಅವರ ಹತ್ರ ನಿಂತಿದ್ದ ಒಬ್ಬ ಐರೋಪ್ಯ ಜೋರಾಗಿ ಕರೀತಾ ಇರ್ತಾನೆ. ಶಾಸ್ತ್ರಿಗಳು ಮತ್ತು ರೆಡ್ಡಿಯವರು ಆ ವ್ಯಕ್ತಿ ಹತ್ರಕ್ಕೆ ಹೋಗಿ ನೋಡ್ತಾರೆ. ಅವನು ಏಳುಮಲೈ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏನ್ರಿ ಇಲ್ಲಿದ್ದೀರಾ ಅಂತ ರೆಡ್ಡಿಯವರು ತಮಗೆ ತಿಳಿದ ಅರೆಬರೆ ತಮಿಳಲ್ಲಿ ಕೇಳ್ತಾರೆ. ಯಾವ ಕಡೆನೂ ತಿರುಕೊಂಡು ಮೀಸೆ ತಿರುಗುತ್ತಾ ಇದ್ದ ಏಳುಮಲೈ ಬೆಚ್ಚಿದವನ ಹಾಗೆ ರೆಡ್ಡಿಯವ್ರ ಕಡೆಗೆ ತಿರುಗುತ್ತಾನೆ. ಅವ್ರ ಪಕ್ಕದಲ್ಲಿ ಶಾಸ್ತ್ರಿಗಳಿರೋದು ಕೂಡ ಅವನಿಗೆ ಕಾಣಿಸುತ್ತೆ. ಓ ಬನ್ನಿ ಬನ್ನಿ ದಯಮಾಡಿಸಿ ಅಂತ ಹೇಳ್ಬಿಟ್ಟು ಏಳುಮಲೈ ರೆಡ್ಡಿಯವರನ್ನು ಮತ್ತು ಶಾಸ್ತ್ರಿಗಳನ್ನು ತನ್ನ ಡೇರೆ ಒಳಗೆ ಸ್ವಾಗತಿಸ್ತಾನೆ. ಅವನ ಧ್ವನಿಯಲ್ಲಿ ಸ್ವಲ್ಪ ಕಂಪನ ಇರೋದು ಕೂಡ ಶಾಸ್ತ್ರಿಗಳಿಗೆ ಗೊತ್ತಾಗುತ್ತೆ. ಇದೇನು ಇಷ್ಟು ದೂರದ ಪ್ರಯಾಣ, ಭಾರತದಿಂದ ಯಾವಾಗ ಬಂದ್ರಿ ಅಂತ ಏಳುಮಲೈ ಮಾತಾರಂಭಿಸ್ತಾನೆ. ಯುರೋಪ್ ದೇಶಗಳ ಪ್ರವಾಸ ಮಾಡಬೇಕು ಅಂತ ಬಂದಿದ್ದೀವಿ, ಭಾರತದಿಂದ ಹೊರಟು ಆಗಲೇ 2 ವಾರ ಆಯಿತು ಅಂತ ರೆಡ್ಡಿಯವರು ಹೇಳ್ತಾರೆ. ಅದು ಸರಿ, ನೀವಿಲ್ಲಿಗೆ ಹೇಗೆ ಬಂದ್ರಿ ಏಳುಮಲೈ ಅಂತ ಶಾಸ್ತ್ರಿಗಳು ಕೇಳಿದಾಗ ಅವನು ಉತ್ತರಿಸೋಕ್ಕೆ ಸಂಕೋಚ ಪಟ್ಕೊಂಡು ತಲೆಯನ್ನು ತಗ್ಗಿಸ್ತಾನೆ. ಅಲ್ಲ, ನಾಗಾಪುರದಿಂದ ಹೊರಟವರು ಎಲ್ಲಿಗೆ ಹೋದ್ರಿ ಅಂತ ಶಾಸ್ತ್ರಿಗಳು ಮತ್ತೆ ಕೇಳಿದಾಗ ಏಳುಮಲೈ ಹೇಳಕ್ಕೆ ಶುರು ಮಾಡ್ತಾನೆ. ನೀವು ಹೇಳಿದ ಹಾಗೆ ಆತ್ಮವಿದ್ಯೆ ಸಾಧಿಸಬೇಕು ಅನ್ನೋ ಇಚ್ಛೆಯಿಂದ ಹಿಮಾಲಯದ ತಪ್ಪಲಿಗೆ ಹೊರಟೆ. ಹರಿದ್ವಾರದಿಂದ ಋಷಿಕೇಶಕ್ಕೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಕಡೆ ದಾರಿ ತಪ್ಪಿತು. ಯಾವುದೋ ಕಣಿವೆಗಳಲ್ಲಿ ಇಳಿದು ತೊಳಲಾಡ್ತಿದ್ದೆ. ಆಗ ಟಿಬೆಟ್ಟಿನ ಒಬ್ಬ ತಂತ್ರ ಸಾಧಕನಿಗೆ ಪರಿಚಯ ಆಯಿತು. ಆತ ನನ್ನನ್ನು ಕರ್ಕೊಂಡು ತನ್ನ ಗುಡ್ಡಗಾಡಿನ ಹಳ್ಳಿ ಕಡೆಗೆ ಕರ್ಕೊಂಡು ಹೋದ. ಅದು ಭಾರತಕ್ಕೆ ಸೇರಿದ ಪ್ರದೇಶನೋ ಅಥವಾ ಟಿಬೆಟ್ಗೆ ಸೇರಿದ್ದೋ ನನಗೆ ಗೊತ್ತಿಲ್ಲ. ಅಂತೂ ದಾರಿ ಉದ್ದಕ್ಕೂ ಬಂಡೆಗಳ ಮೇಲೆ ಗಣೇಶನ ವಿಗ್ರಹವನ್ನು ಕೆತ್ತಿದ್ರು. ಆ ಹಳ್ಳಿಯನ್ನು ತಲುಪಿದ ಮೇಲೆ ಅವನು ನನ್ನನ್ನು ಒಂದು ಮಂಟಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಸಾಧುಗಳ ಗುಂಪಲ್ಲಿ ಕೂಡಿಸ್ದ. ಯಾರೂ ನನ್ನ ಬಗ್ಗೆ ಒಂದು ಮಾತು ಆಡಲಿಲ್ಲ. ಮೌನವಾಗೇ ಅವರು ಕೊಟ್ಟ ಆಹಾರವನ್ನು ತಗೊಂಡೆ. ಆ ನಂತರ ನನ್ನನ್ನು ಕರ್ಕೊಂಡು ಬಂದವನು ಇದ್ದಲಿನ ಚೂರಿನಿಂದ ಭಾರತದ ಭೂಪಟವನ್ನು ಬರೆದ. ಅದರಲ್ಲಿ ಮೈಸೂರು ದೇಶ ಇರೋ ಸ್ಥಳವನ್ನು ಗುರುತಿಸ್ದ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಚುಕ್ಕೆ ಇಟ್ಟು, ನೀನು ಈ ಸ್ಥಳದಿಂದ ಬಂದಿದ್ದಲ್ವೇ ಅಂತ ಸಂಜ್ಞೆ ಮಾಡಿ ಕೇಳ್ದ. ಹೌದು ಅಂತ ನಾನು ಹೇಳಿದೆ. ಆನಂತರ ಸ್ಮಶಾನವಾಸಿಯಾದ ರುದ್ರನ ಚಿತ್ರವನ್ನು ಬರೆದ.
ಅದರಲ್ಲಿ ಶಕ್ತಿ ಸಂಕೇತವಾದ ತ್ರಿಶೂಲವನ್ನು ತೋರಿಸ್ತಾ ಹಾಗೆ ತನ್ನ ತೋಳಲಿದ್ದ ಮಾಂಸಖಂಡವನ್ನು ಉಬ್ಬಿಸಿ ಬಲಿಷ್ಠತೆಯ ಸೂಚನೆಯನ್ನು ನೀಡಿಕೊಂಡು ಈ ಶಕ್ತಿ ನಿನ್ನ ಮೈ ತುಂಬಿಕೊಂಡಿತ್ತಲ್ವೇ ಅಂತ ಕೇಳ್ದ. ಅಂದರೆ ಎಲ್ಲವನ್ನು ಭಾವ ಪ್ರದರ್ಶನ ಮಾಡಿ ಕೇಳ್ದ. ಹೌದು ಅಂದೆ. ಆಮೇಲೆ ಗಣಪತಿ ಚಿತ್ರವನ್ನು ಬರೆದ. ಅಲ್ಲಿಂದ ರುದ್ರನ ಚಿತ್ರದ ಕಡೆಗೆ ಒಂದು ಬಾಣದ ಗುರುತನ್ನು ಹಾಕ್ದ. ಹಾಗೆ ರುದ್ರನ ಚಿತ್ರದ ಮೇಲೆ ಕತ್ರಿ ಗುರುತು ಹಾಕ್ದ. ಹೌದು ತಾನೆ ಅಂತ ನನ್ನನ್ನು ಮತ್ತೆ ಕೇಳ್ದ. ಹೌದು ಅಂತ ನಾನು ತಲೆ ಗಮಕ ಹಾಕಿ ಒಪ್ಕೊಂಡೆ. ಅಂದರೆ ಗಣಪತಿ ಉಪಾಸಕನಿಂದ ರುದ್ರೋಪಾಸಕನ ಶಕ್ತಿ ಹುಡುಗಿತು ಅಂತ ಆತ ಚಿತ್ರದ ಮೂಲಕ ಸ್ಪಷ್ಟವಾಗಿ ತೋರಿಸ್ದ. ಆವಾಗ ನಾನು ನಿಮ್ಗೆ ಜ್ಞಾಪಕ ಮಾಡಿಕೊಂಡಿದ್ದೆ ಅಂತ ಹೇಳಿಬಿಟ್ಟು ಏಳುಮಲೆ ಸಭಾಪತಿ ಶಾಸ್ತ್ರಿಗಳ ಮುಖವನ್ನು ನೋಡ್ತಾನೆ. ಸರಿ, ಮುಂದೇನಾಯ್ತು ಅಂತ ರೆಡ್ಡಿಯವರು ಕುತೂಹಲ ತಡಿಲಾರದೆ ಕೇಳ್ತಾರೆ. ಆವತ್ತಿನಿಂದ ನಾನು ಅವನ ಜೊತೆ ತಿರುಗಾಡಿಕೊಂಡು ಅವನ ಯೋಗ ಸಾಧನೆಯನ್ನು ಗಮನಿಸ್ತಾ ಇದ್ದೆ. ಸರ್ವ ಭೌತಿಕ ಶಕ್ತಿಯನ್ನು ಜಯಿಸಬೇಕು ಅನ್ನೋ ಒಂದು ಏಕೈಕ ಹಂಬಲದಿಂದ ಆತ ಉಗ್ರ ಸಾಧನೆ ಮಾಡ್ತಾ ಇದ್ದ. ಆತನನ್ನು ಅನುಕರಿಸಿ ನಾನು ಕೂಡ ಸಾಧನೆಗೆ ತೊಡಗಿಕೊಂಡೆ. ಕೆಲವು ದಿನಗಳಲ್ಲಿ ನನಗೆ ಈ ಒಂದು ಸಿದ್ಧಿಗಳು ದೊರೆತವು ಅಂತ ಹೇಳಿಬಿಟ್ಟು ಏಳುಮಲೆ ತನ್ನ ಪ್ರಚಾರಕ್ಕೆ ಬರೆಸಿದ ಭಿತ್ತಿ ಚಿತ್ರಗಳನ್ನು ತೋರಿಸ್ತಾನೆ. ಎಲ್ಲ ಚಿತ್ರದಲ್ಲೂ ವಿವಿಧ ಭಂಗಿಗಳಲ್ಲಿ ನಿಂತಿದ್ದ ಏಳುಮಲೆಯೇ ಒಂದೊಂದು ಬಗೆಯ ಚಮತ್ಕಾರಿಕಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾನೆ. ಒಂದರಲ್ಲಿ ಕಠಾರಿ ನುಂಗ್ತಾ ಇರೋದು, ಇನ್ನೊಂದರಲ್ಲಿ ಉರಿಯೋ ಜ್ವಾಲೆಯಿಂದ ಬೆಂಕಿಯ ಮೇಲೆ ನೀಲಾಜಾಲವಾಗಿ ಮಲಗಿರೋದು, ಮತ್ತೊಂದು ಚಿತ್ರದಲ್ಲಿ ಸೀಸೆಯನ್ನು ಕಚ್ಚಿ ಗಾಜನ್ನು ಅಗೆದು ತಿಂತಾ ಇರೋದು. ಈ ಥರದ ದೃಶ್ಯಗಳು ಬರೆಯಲ್ಪಟ್ಟಿರುತ್ತೆ. ಆಗ ಈ ಸಿದ್ಧಿಗಳು ದೊರೆತ ಮೇಲೆ ಮತ್ತೆ ಭಾರತಕ್ಕೆ ಬರಬೇಕು ಅಂತ ನಂಗೆ ತುಂಬ ಆಸೆ ಆಯಿತು. ಆದರೆ ಈ ಇಂಗ್ಲೀಷ್ ಅವನು ಬಂದ, ಹೆಚ್ಚು ಹಣ ಕೊಡ್ತೀನಿ ಅಂತ ಆಸೆ ತೋರಿಸಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ. ನೀವು ಕೋಪಿಸ್ಕೊಳ್ದಿದ್ರೆ ನಾನೊಂದು ಮಾತು ಹೇಳ್ತೀನಿ ಸ್ವಾಮಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ. ಹೇಳಿ ಸ್ವಾಮಿ, ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಏಳುಮಲೆ ಹೇಳ್ತಾನೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನೋಡಿ, ನಿಮ್ಮಿಂದಲೇ ಅಥವಾ ನಿಮ್ಮಂಥವರಿಂದ ನಿಜವಾಗ್ಲೂ ನಮ್ಮ ದೇಶಕ್ಕೆ ಅವಮಾನ ಆಗ್ತಾ ಇದೆ. ಹೊಟ್ಟೆಪಾಡಿಗೋಸ್ಕರ ಪಾಶ್ಚಾತ್ಯರ ಎದುರುಗಡೆ ಕಸರತ್ತು ಮಾಡಬೇಕಾಗಿರೋ ದುರ್ಗತಿ ನಿಮಗೆ ಬರಬಾರ್ದಾಗಿತ್ತು. ಭಾರತ ಅಂದರೆ ಅನಾಗರಿಕರ ಅಸಂಸ್ಕೃತರ ದೇಶ ಅಂತ ಅವರು ಭಾವಿಸ್ತಾ ಇದ್ದಾರೆ. ನಾವು ಮೂಢನಂಬಿಕೆಗಳ ಮರೆ ಹೊಕ್ಕ ಮೂದೇವಿಗಳು ಅಂತ ಅವರು ತಿಳ್ಕೊಂಡಿದ್ದಾರೆ. ನೀವು ಮಾಡೋ ಅಂತಹ ಚಮತ್ಕಾರಿಕ ವಿದ್ಯೆಗಳು ಜೊತೆಗೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋ ಉಪ್ಪಿನಕಾಯಿ, ಹುರಿಗಾಳು ಇವು ನಮ್ಮ ಕಸಬು ಮತ್ತು ನಮ್ಮ ಮನೋಭಾವನೆಗಳನ್ನು ತದ್ವಿರುದ್ಧವಾಗಿ ಪ್ರದರ್ಶನ ಮಾಡೋಕ್ಕೋಸ್ಕರ ಭಾರತ ವಿಭಾಗ ಅಂತ ಕೂಡಿಸಿರೋ ಜಾಗದಲ್ಲಿ ಹಸ್ತ ಸಾಮುದ್ರಿಕರು, ಜ್ಯೋತಿಷಿಗಳು, ಶಕುನಗಾರರು ಇಂಥವ್ರನ್ನು ಕೂಡಿಸಿದ್ದಾರೆ. ಅಂದರೆ ಇದು ಬಿಟ್ಟು ನಮ್ಮ ದೇಶದಲ್ಲಿ ಬೇರೆ ಏನೂ ಇಲ್ವೇ? ವೇದಗಳ ಭೂಮಿ ಅಲ್ವಾ ನಮ್ಮ ದೇಶ? ಋಷಿ ಮುನಿ ಪುಂಗವರ ಪವಿತ್ರ ಸ್ಥಳ ಅಲ್ವಾ? ಮಾನವೀಯತೆಯ ಪರಮ ಸುಂದರ ಲಕ್ಷಣಗಳನ್ನು ಹೊಂದಿರೋ ದೇಶ ನಮ್ಮದು. ಆಧ್ಯಾತ್ಮಿಕ ಸಂಸ್ಕೃತಿ ಕೂಡ ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ. ಇವೆಲ್ಲವನ್ನು ಬಿಟ್ಟು ಈ ಥರದ್ದನ್ನು ಮಾಡಿದಾರಲ್ವಾ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಉದ್ವೇಗದ ಧ್ವನಿಯಲ್ಲಿ ನುಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ಏಳುಮಲೆಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತೆ. ಕುಗ್ಗಿದ ಧ್ವನಿಯಲ್ಲಿ ಹೌದು ಸ್ವಾಮಿ ಅಂತ ತಲೆ ತಗ್ಗಿಸ್ತಾನೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನಮ್ಮ ದೇಶ ಬಡತನದ ದೇಶ ಇರಬಹುದು ಏಳುಮಲೈ, ಆದರೆ ತನ್ನ ಒಡದಲ್ಲಿ ಹುಟ್ಟಿದ ನಿಮ್ಮಂಥವ್ರೊಬ್ಬರಿಗೆ ಅನ್ನ ಕೊಡೋಕ್ಕೆ ಆಗದೇ ಇರೋಷ್ಟು ಬಡತನ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಒಂದೆರಡು ಕ್ಷಣ ಅಲ್ಲಿ ಮೌನ ಆವರಣ ಆಗುತ್ತೆ. ಅನಂತರ ಹೇಳ್ತಾರೆ, ಗಣಪತಿ ಉಪಾಸಕರು ರುದ್ರ ಉಪಾಸಕನನ್ನು ಮುಖಾಮುಖಿಯಾಗಿ ಎದುರಿಸೋದು ಸುಲಭ ಅಲ್ಲ. ಹಾಗೆ ಎದುರಿಸಿದ್ರು ಕೂಡ ಗಣಪತಿ ಉಪಾಸಕನಿಗೆ ಸೋಲಾಗತ್ತೆ. ಆದರೆ ಆದ ದಿನ ನೀವು ನನ್ನನ್ನು ಎದುರಿಸಿದ್ದು ನಿಮ್ಮ ಶಕ್ತಿಯಿಂದ ಅಲ್ಲ, ನಿಮ್ಮ ತರ್ಕಬದ್ಧವಾದ ವಾದದಿಂದ. ನಿಮ್ಮ ಮಾತಿನ ಸರಪಳಿಯಲ್ಲಿ ಸಿಕ್ಕು ನಾನು ಸೋತು ಹೋದೆ. ಅವತ್ತು ಸದ್ವಿನಿಯೋಗಕ್ಕೋಸ್ಕರ ದತ್ತವಾದ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡಿದ್ದ ನನ್ನನ್ನು ನೀವು ಎಚ್ಚರಿಸಿದ್ರಿ. ಆವತ್ತೇ ನಿಮ್ಮ ಉಪದೇಶಕ್ಕೆ ಮಣಿದು ಉಗ್ರ ಸಾಧನೆಯನ್ನು ಸಿದ್ಧಿಸಿಕೊಂಡಿದ್ದ ನಾನು ರುದ್ರಶಕ್ತಿಯನ್ನು ಬಿಟ್ಟೆ. ಅದೇ ರೀತಿ ಈಗಲೂ ಕೂಡ ನಿಮ್ಮ ಮಾತಿಗೆ ತಲೆಬಾಗಿ ಭಾರತಕ್ಕೆ ಹಿಂತಿರುಗ್ತಿದ್ದೀನಿ ಅಂತ ಏಳುಮಲೆ ಹೇಳ್ತಾನೆ. ನಿಮ್ಮ ಮಾತನ್ನು ನಂಬಲೆ ಅಂತ ಶಾಸ್ತ್ರಿಗಳು ಕೇಳಿದಾಗ, ಅನುಮಾನ ಬೇಡ ಸ್ವಾಮಿ, ಭಾರತಕ್ಕೆ ಹಿಂತಿರುಗಿದ ಮೇಲೆ ಮೊದಲು ನಿಮ್ಮ ದರ್ಶನ ಪಡೆಯೋಕ್ಕೆ ನಾನು ಬರೋದು. ಆಗ ನನ್ನ ಮಾತಿನ ನಿಜ ನಿಮಗೆ ಗೊತ್ತಾಗುತ್ತೆ ಅಂತ ಏಳುಮಲೆ ಹೇಳ್ತಾನೆ. ಒಳ್ಳೆಯದು, ಹಾಗೆ ಮಾಡಿ ಅಂಥೇಳಿ ಶಾಸ್ತ್ರಿಗಳು ಮತ್ತು ರೆಡ್ಡಿಯವರು ಹೊರಡಕ್ಕೆ ಸಿದ್ಧವಾಗ್ತಾರೆ. ದೇವರ ಹಾಗೆ ಬಂದಿದ್ದೀರಾ, ಸ್ವಲ್ಪ ಟೀ ಮತ್ತು ಬಿಸ್ಕೆಟ್ ತೊಗೊಂಡು ಹೋಗಿ ಅಂತ ಏಳುಮಲೆ ಅಂಗಲಾಚ್ತಾನೆ. ಬೇಡ, ನಾವು ಹೊಟ್ಟೆ ತುಂಬಿಸ್ಕೊಂಡೇ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಮಿತ್ರರಿಬ್ಬರು ಅಲ್ಲಿಂದ ಹೊರಗಡೆಗೆ ಹೊರಡ್ತಾರೆ. ಪ್ರದರ್ಶನದ ವೀಕ್ಷಣೆಯನ್ನೆಲ್ಲ ಮುಗಿಸ್ಕೊಂಡ ನಂತರ ಆ ಗ್ಲಾಸ್ಗೋ ನಗರದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ತಾರೆ. ಆ ನಂತರ ಒಂದು ವಾರ ಫ್ರಾನ್ಸ್ನ ಪರ್ಯಟನೆ ಮುಗಿಸ್ತಾರೆ.
ಆನಂತರ ಅಮೇರಿಕವನ್ನು ಮುಟ್ತಾರೆ. ನ್ಯೂಯಾರ್ಕ್ ನಗರದಲ್ಲಿ ಬಿಡಾರವನ್ನು ಮಾಡ್ತಾರೆ. ಪ್ರಮುಖ ನಗರಗಳನ್ನು ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ನೋಡ್ತಾರೆ. ಅಲ್ಲಿಯ ಶ್ರೀಮಂತಿಕೆಯ ಆಡಂಬರ ಅಟ್ಟಹಾಸಗಳು ರೆಡ್ಡಿಯವರನ್ನು ಮತ್ತು ಶಾಸ್ತ್ರಿಗಳನ್ನು ಬೆರಗುಗೊಳಿಸುತ್ತೆ. ಜೊತೆಗೆ ವಿಜ್ಞಾನದ ಹೆಚ್ಚಿನ ಉಪಯೋಗವನ್ನು ತಮ್ಮ ನಿತ್ಯ ಜೀವನದಲ್ಲಿ ಪಡ್ಕೊತಾ ಇರೋದು ಅಮೇರಿಕನ್ನರು ಮಾತ್ರವೇ ಅನ್ನೋ ವಿಷಯ ಅವರಿಗೆ ಅರಿವಾಗುತ್ತೆ. ಆಗ ಶಾಸ್ತ್ರಿಗಳಿಗೆ ಒಬ್ಬ ಪ್ರಸಿದ್ಧ ಹಿಪ್ನಾಟಿಸ್ಟ್ನಾದ ಆ್ಯಂಡ್ರೂ ಸಾಲ್ಟರ್ ಅನ್ನೋನ ನೆನಪಾಗುತ್ತೆ. ಲಂಡನ್ನಿನಲ್ಲಿ ವಾಟ್ಸನ್ ಅವರು ಕೊಟ್ಟಿದ್ದ ವಿಳಾಸವನ್ನು ಹುಡುಕೊಂಡು ಆ ಸಾಲ್ಟರ್ ಮನೆಗೆ ಹೋಗಬೇಕು ಅಂತ ಅವರು ಅಂದ್ಕೊತಾರೆ. ಅಲ್ಲಿಗೆ ಹೋದಾಗ ಸಾಲ್ಟನ್ನವರು ತಮ್ಮ ಜೊತೆಗೆ ಈ ಥರದ ಕೆಲಸ ಮಾಡಿದಂತಹ ಲೂಯಿಸ್ ಮತ್ತು ವಿಲಿಯಂ ಈ ಥರ ಅನೇಕ ಜನರನ್ನು ಭೇಟಿ ಮಾಡಿಸ್ತಾರೆ. ಹಿಪ್ನಾಟಿಸಮ್ನ ಒಂದು ಇಂದ್ರಜಾಲವನ್ನು ಅವರಿಗೆ ವಿವರಿಸಿ ಹೇಳ್ತಾರೆ. ಅದೊಂದು ಆಧುನಿಕ ವಿಜ್ಞಾನ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಹಿಪ್ನಾಟಿಸಮ್ನಿಂದಾಗಿ ಗುಣಪಡಿಸಬಹುದಾದ ಕಾಯಿಲೆಗಳ ಒಂದು ಪಟ್ಟಿಯನ್ನು ಕೊಡ್ತಾರೆ. ಅವು ಚಳಕು, ಸೆಳವು, ನರದೌರ್ಬಲ್ಯ, ಗೂರಲು, ಸಂಧಿವಾತ, ತಲೆನೋವು, ನಡುನೋವು, ಚರ್ಮವ್ಯಾಧಿ, ವಾಂತಿ, ಅರುಚಿ ಈ ಥರ ಸಾಮಾನ್ಯ ಕಾಯಿಲೆಗಳನ್ನು ಹೇಳ್ತಾರೆ. ಜೊತೆಗೆ ಸ್ವಭಾವತಃ ಬಂದಂತಹ ಅಥವಾ ಕೆಟ್ಟ ರೂಢಿಯಿಂದ ಅಂಟುಕೊಂಡಂತಹ ಮರೆವು ರೋಗ, ನಿದ್ರಾನಾಶ, ಲೈಂಗಿಕ ಗೀಳುಗಳು, ಉನ್ಮಾದ, ಬೆಚ್ಚಿ ಬೀಳೋದು, ನರವ್ಯೂಹದ ರೋಗ, ಮಿತಿಮೀರಿದ ಧೂಮಪಾನ ಅಥವಾ ಮಾದಕ ದ್ರವ್ಯವನ್ನು ಸೇವನೆ ಮಾಡೋದು, ಸಭಾಕಂಪ, ತೊದಲು ನುಡಿಯೋದು, ಬಿಕ್ಕಳಿಕೆ ಈ ಥರ ಎಲ್ಲವನ್ನು ನಿರ್ಮೂಲ ಮಾಡಬಹುದು ಅಂತ ಹೇಳಿಬಿಟ್ಟು ಅವರು ಹಿಪ್ನಾಟಿಸಮ್ನ ಒಂದು ವಿಶೇಷವನ್ನು ಶಾಸ್ತ್ರಿಗಳಿಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾ ಶಾಸ್ತ್ರಿಗಳಿಗೆ ಹಿಪ್ನಾಟಿಸಮ್ನ ಸಂಪೂರ್ಣವಾಗಿ ಕಲಿತ್ಕೊಂಡು ಆನಂತರ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಹಾಗೆ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗತ್ತೆ. ಅಮೇರಿಕೆಯ ಪ್ರವಾಸದಲ್ಲಿ ಇವರಿಬ್ಬರು ಕಂಡುಕೊಂಡ ಒಂದು ಸತ್ಯ ಏನು ಅಂದರೆ, ಮಾನವನ ಶಕ್ತಿಗೆ ಮೀರಿದ್ದು ಯಾವುದೂ ಇಲ್ಲ. ಮಾನವ ತನ್ನ ಪ್ರಯತ್ನದಲ್ಲಿ ಮುಂದುವರಿತಾ ದೇವರು ಕೂಡ ಅವನ ಮಾರ್ಗದಲ್ಲಿ ಅನುಗ್ರಹ ಬೆಳಕನ್ನು ತೋರ್ತಾನೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ. ಮಿತ್ರರಿಬ್ಬರು ಯುರೋಪ್ ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹಿಂತಿರುಗ್ತಾರೆ. ಆಗ ಅವರ ಮುಖಗಳು ಅಪೂರ್ವವಾದ ಕಾಂತಿಯಿಂದ ಹೊಳಿತಾ ಇರುತ್ತೆ. ವಿಮಾನದಿಂದ ಇಳಿದ ರೆಡ್ಡಿಯವರು ನೇರವಾಗಿ ನಾಗಪುರಕ್ಕೆ ಹೋಗೋಕ್ಕೆ ಕಾತುರರಾಗಿರ್ತಾರೆ. ತಮ್ಮ ಜೊತೆಯಲ್ಲೇ ಬಂದು ಪ್ರಯಾಣದ ಆಯಾಸವನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸ್ಕೊಂಡು ಹೋಗಿ ಅಂತ ಶಾಸ್ತ್ರಿಗಳು ಎಷ್ಟು ಹೇಳಿದ್ರು ರೆಡ್ಡಿಯವರು ಒಪ್ಪೋದಿಲ್ಲ. ಶಾಸ್ತ್ರಿಗಳು ಟ್ಯಾಕ್ಸಿ ಗೊತ್ತು ಮಾಡಿಬಿಟ್ಟು ರೆಡ್ಡಿಯವರನ್ನು ಬೀಳ್ಕೊಟ್ಟು ತಾವು ಇನ್ನೊಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಮನೆ ಸೇರ್ತಾರೆ. ಮಗ ಸುರಕ್ಷಿತವಾಗಿ ಬಂದ ಅಂತ ಕಮಲಮ್ಮ ಮತ್ತು ಯಜಮಾನರು ಬಂದರು ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಇಬ್ಬರಿಗೂ ಬಹಳ ಸಂತೋಷ ಆಗುತ್ತೆ. ಊಟ ಆದ ಬಳಿಕ ಶಾಸ್ತ್ರಿಗಳು ಅಂಗಳದಲ್ಲಿ ಕೂತ್ಕೊಂಡು ಕಮಲಮ್ಮ ಮತ್ತು ಸೌಭಾಗ್ಯಮ್ಮನವರಿಗೆ ತಮ್ಮ ವಿದೇಶದ ಪ್ರವಾಸದ ವರದಿಯನ್ನು ಸ್ವಾರಸ್ಯವಾಗಿ ವರ್ಣಿಸ್ತಾರೆ. ಪ್ರವಾಸ ಕಾಲದಲ್ಲಿ ತಾವು ತಂದಂತಹ ಅಪೂರ್ವವಾದ ವಸ್ತುಗಳನ್ನು ಕೂಡ ಒಂದೊಂದು ತೆಗೆದವ್ರ ಮುಂದೆ ಇಡ್ತಾರೆ. ಪ್ರವಾಸದ ಕಥನ ಕಾಲಕ್ಷೇಪ ಸಂಜೆವರೆಗೂ ನಡೆದರೂ ಕೂಡ ಇನ್ನೂ ಪೂರ್ತಿ ಮುಗದೇ ಇರೋದಿಲ್ಲ. ಆದರೆ ಅಷ್ಟರಲ್ಲಿ ಸುದರ್ಶನ ಮತ್ತು ಅಹೋಬಲರನ್ನು ನೋಡಬೇಕು ಅನ್ನೋ ಒಂದು ಆತುರ ಶಾಸ್ತ್ರಿಗಳನ್ನು ಕಾಡಿಸ್ತಿದ್ದರಿಂದ ಅವರು ಮನೆಯಲ್ಲಿನ ಮಾತುಗಳನ್ನು ಮುಗಿಸಿರ್ತಾರೆ. ಸಂಜೆ ಕಾಫಿಯನ್ನು ಮುಗಿಸಿ ಮಿತ್ರರನ್ನು ನೋಡಬೇಕು ಅನ್ನೋ ಆತರದಿಂದ ಶಾಸ್ತ್ರಿಗಳು ಅವ್ರ ಮನೆ ಕಡೆಗೆ ಹೊರಡ್ತಾರೆ. ಅಯ್ಯಂಗಾರರ ಮನೆಯನ್ನು ಸೇರೋ ಅಷ್ಟರಲ್ಲಿ ಆ ಪಕ್ಕದ ಮನೆಯ ಆವರಣದಲ್ಲಿ ನಿಂತಿದ್ದ ಅಹೋಬಲರಾಯರು ಕೂಡ ಇವರನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅವರು ಇವರನ್ನು ಸೇರ್ಕೊತಾರೆ. ಆಗಮನ, ಕುಶಲ ಪ್ರಶ್ನೆ, ಪ್ರವಾಸದ ವರದಿ, ರೆಡ್ಡಿಯವರ ಔದಾರ್ಯ ಇತ್ಯಾದಿ ಪ್ರತಿಯೊಂದು ವಿಷಯವನ್ನು ಅವರು ಮಾತಾಡ್ತಾ ಕೂತ್ಕೊಳ್ತಾರೆ. ಇಷ್ಟಾದರೂ ಕೂಡ ಶಾಸ್ತ್ರಿಗಳು ಹೇಳಬೇಕಾಗಿರೋ ವಿಷಯಗಳು ಇನ್ನೂ ಎಷ್ಟೋ ಉಳಿದೋಗಿರುತ್ತೆ. ಮೂವರು ಮಿತ್ರರು ಪರಸ್ಪರ ಬೀಳ್ಕೊಂಡಾಗ ಸಮಯ ಆಗಲೇ ರಾತ್ರಿ 10 ಗಂಟೆ ಆಗಿರುತ್ತೆ. ಮುಂದಿನ 2 ದಿನಗಳನ್ನು ಮನೆಯವ್ರ ಜೊತೆಗೆ ಮಿತ್ರರ ಜೊತೆಗೆ ಸಂತೋಷವಾಗಿ ಕಳೀತಾರೆ ಶಾಸ್ತ್ರಿಗಳು. ಅನಂತರ ಅವ್ರ ಮನಸ್ಸು ಮತ್ತೆ ಹಿಪ್ನಾಟಿಸಮ್ ಕಡೆಗೆ ತಿರುಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.